ಸೇರಿಕೊಂಡೆ 10 ಕಾರ್ಯಕ್ರಮಗಳನ್ನ ಎಲ್ಲೆಲ್ಲಿ ಆಯೋಜನೆ ಮಾಡಿದೀವಿ ಅನ್ನೋದು ಅವರಿಗೂ ನಮಗೂ ಕೂಡ ಗೊತ್ತು. ನಾನು ನೆನೆಯಲ್ಲಿ ಪ್ರವಚನಕ್ಕೆ ಹೋಗ್ತಾ ಇದ್ದೀನಿ, ಅಲ್ಲೊಂದು ಕಾರ್ಯಕ್ರಮ ಆಗ್ಬೇಕು. ಯಾಕೆ ಕಾರಣ ಏನು ಅಂತ ಕೇಳಿದ್ರೆ, ರೈತ ಒಂದು ವೇಳೆ ಉತ್ತಮವಾಗಿರುವಂತಹ ಬದುಕನ್ನು ಕಟ್ಟಿಕೊಳ್ಳಲಿ, ರೈತನಿಂದಲೇ ಜಗತ್ತು ಬದುಕ್ತಾ ಇರುವಾಗ ಅವನು ಶ್ರೀಮಂತನಾಗಲಿರುವಂತ ಒಂದು ಉದ್ದೇಶದಿಂದ ರೈತರಿಗಾಗಿ ಒಂದೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇರುವಂತದ್ದನ್ನ ಇವತ್ತಿನ ಸಂದರ್ಭದಲ್ಲಿ ನೆನಪಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಮ್ಮೂರಿಗೆ ಈ ಒಂದು ಕಾರ್ಯಕ್ರಮದಿಂದ ಏನು ಉಪಯೋಗದ? ಈ ಕಾರ್ಯಕ್ರಮವನ್ನು ಯಾಕೆ ಆಯೋಜನೆ ಮಾಡಲಾಯಿತು? ಇದೀಗ ತಾನೇ ಡಾಕ್ಟರ್ ಬೆಳ್ಳಿ ಸಾಹೇಬ್ ಜೊತೆ ನಾನು ವೇದಿಕೆ ಮೇಲೆ ಕುಂತ್ಕೊಂಡಾಗ, ಹಾಗೆಯೇ ಕಿವಿಕಿ ಮುಖ್ಯಸ್ಥರ ಜೊತೆ ಚರ್ಚೆ ಮಾಡಿದೆ. ನಮ್ಮೂರೊಳಗೂ ಕೂಡ ರೈತರು ನಾವು ಕಬ್ಬನ್ನು ಬೆಳೀತಾ ಇದ್ದೀವಿ, ಅನೇಕ ಬೆಳೆಗಳನ್ನ ಬೆಳೀತಾ ಇದ್ದೀವಿ. ಆದ್ರೆ ಎಲ್ಲಾ ಬೆಳೆಗಳು ಸಕ್ಸಸ್ ಆಗಿದ್ದವಂತಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ಕಂಪೌಂಡ್ ಕೇಳಿನೇ ಗುಳಿಗೆ ತಗೊಂಡಿವಿ, ಕಂಪೌಂಡ್ ಕೇಳಿನೇ ನಮ್ಮದು ಕಾರ್ಯ ನಡೆದದ. ಯಾರು ಡಾಕ್ಟರ್ ಅದನ್ನ ಆ ಡಾಕ್ಟರ್ ಹತ್ರ ಹೋಗ್ಲಿಲ್ಲ, ಅನಂತರದೊಳಗ ಡಾಕ್ಟರ್ ಸಲಹೆಯನ್ನ ಪಡೆದುಕೊಳ್ಳೋಕೆ ಪ್ರಯತ್ನನೂ ಕೂಡ ಮಾಡಲಿಲ್ಲ. ಯಾರಿಗೆ ಕೇಳಿಬೇಕು ಕೇಳಿದ್ರೆ, ಔಷಧ ಅಂಗಡಿಯವರಿಗೆ ಹಾಗೆ ಗೊಬ್ಬರದ ಅಂಗಡಿಯವರಿಗೆ ಕೇಳ್ಕೊಂಡೇ ಇವತ್ತಿನವರೆಗೆ ಎಣ್ಣೆ ಹೊಡೆದಿವಿ. ಅದು ಯಾವ ರೋಗದ, ಯಾವುದನ್ನ ಬೆಳಿಬೇಕು, ಯಾವ ರೀತಿ ಬೆಳಿಬೇಕು, ಯಾವ ಔಷಧಿನ ಹೊಡಿಬೇಕು, ಇದು ಎಂದೂ ಕೂಡ ನಾವು ಪ್ರಯತ್ನ ಮಾಡಲಿಲ್ಲ. ಕಾರಣ ಏನು ಅಂತ ಕೇಳಿದ್ರೆ, ಗೊಬ್ಬರ ಅಂಗಡಿಯವರು ಬಹಳಷ್ಟು ಶ್ರೀಮಂತರಾಗಿದ್ದಾರೆ, ರೈತರು ಎಲ್ಲಿದ್ದಾರೆ ಅಲ್ಲಿ ಅದಾರ. ನಾವು ಸುಮಾರು 10 ವರ್ಷಗಳವರೆಗೆ ಆ ಕ್ಷೇತ್ರದೊಳಗೆ ಗಣನೀಯ ಸಾಧನೆಯನ್ನು ಮಾಡಿ ಡಾಕ್ಟರೇಟ್ ಪದವಿಯನ್ನು ಪಡೆದು ಮಣ್ಣು ನೀರು ಪರೀಕ್ಷೆಯನ್ನು ಮಾಡಿ ಯಾವ ರೀತಿ ಬೆಳೆಗಳನ್ನು ಬೆಳೆದಾಗ ಮಾತ್ರ ರೈತ ಶ್ರೀಮಂತನಾಗ್ತಾ ಇದ್ದಾನೆ ಅನ್ನೋದನ್ನ ಹೇಳಿಕೊಡೋದಕ್ಕಾಗಿಯೇ ಕೆವಿಗಳೊಳಗಾಗಿರ್ಬೋದು, ಕೃಷಿ ಕೇಂದ್ರದೊಳಗಾಗಿರ್ಬೋದು, ಅವರೆಲ್ಲ ಪ್ರಯತ್ನ ಪಡ್ತಾ ಇದ್ರು ಕೂಡ ನಾವು ಚಡ್ಚಣಕ್ಕೆ ಹೋಗಿ ಗೊಬ್ಬರ ಅಂಗಡಿಯವ್ರಿಗೆ